ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಅಜಯ್ ಸಿಂಗ್. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಶಾಪಿಂಗ್ ಉತ್ಸವ ಆಯೋಜನೆ. ಜುಲೈ 13ರಂದು ಕುರುಬ ಸಮಾಜದ ಪುರಸ್ಕಾರ ಸಮಾರಂಭ ಆಯೋಜನೆ. ಗುರುನಾಥ್ ಪೂಜಾರಿ ಸುದ್ದಿಗೋಷ್ಠಿ. ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಆಯೋಜನೆ. ಈಗ ವಾರ್ತೆಗಳ ವಿವರ. ಅಕ್ಟೋಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ. ಈ ಬಾರಿ ನನಗೂ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಎಂಬುವ ಭರವಸೆ ಇದೆ ಎಂದು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಈ ಬಗ್ಗೆ ಸಿಎಂ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಎಷ್ಟು ಜನರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಎನ್ನುವುದನ್ನ ನಿರ್ಧಾರ ಮಾಡುತ್ತೆ. ಈ ಬಾರಿ ನನಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿದೆ. ನಮ್ಮ ತಂದೆ ಕಾಲದಿಂದಲೂ ಶಾಂತವಾಗಿದ್ದೇವೆ. ನಮ್ಮ ತಂದೆಯವರಿಗೆ ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂದಾಗ ಮರು ಮಾತನಾಡದೆ ಕೊಟ್ಟಿದ್ದರು. ನಮ್ಮ ಪಕ್ಷ ಮೊದಲಿನಿಂದಲೂ ಪಕ್ಷನಿಷ್ಠವಾಗಿದೆ. ಹೀಗಾಗಿ ಈ ಬಾರಿ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ. ಇಲ್ಲಿಯವರೆಗೂ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೇನೆ. ಹೀಗಾಗಿ ಪಕ್ಷ ಮಂತ್ರಿ ಸ್ಥಾನ ನೀಡುತ್ತೆ ಎನ್ನೋ ವಿಶ್ವಾಸವಿದೆ ಎಂದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸದ್ಯ ಸಿಎಂ ಬದಲಾವಣೆ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದರು. ಅವ್ರು ಹೇಳಿದ್ದಾರೆ, ಈಗ ಸದ್ಯಕ್ಕಂತೂ ಸಿಎಂ ಸೀಟ್ ಕುರ್ಚಿ ಖಾಲಿ ಇಲ್ಲ, ಪ್ರಶ್ನೆನೇ ಬರಲ್ಲ. ಮಾಧ್ಯಮದವರು ಕೇಳಿದಾಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ನಾನೇ ಸಿಎಂ, ನಾನು ಯಾವಾಗ ತನಕ ಸಿಎಂ ಆಗ್ತೀನಿ ಅಂತ ಹೇಳಿದ್ರೆ ಪೂರ್ತಿ 5 ವರ್ಷ ನಾನು ಸಿಎಂ ಆಗ್ತೀನಿ. ಯಾರಾದ್ರೂ ಇವಾಗ ಜನ ಆಶೀರ್ವಾದ ಮಾಡಿದ ನಂತರ ಸಿಎಂ ಆದ್ರೆ 5 ವರ್ಷಕ್ಕೆ, ಇವಾಗ ಶಾಸಕರಿಗೆ ಆಶೀರ್ವಾದ ಮಾಡಿದ್ರೆ 5 ವರ್ಷಕ್ಕೆ ತನಕ ಕೆಳಗೆ ಹೋಗ್ತೀರಾ, ಕೆಳಕ್ಕೆ ಹೋಗಲ್ಲ. ಸಿಎಂ ಅವರು ಕೂಡ ಇವತ್ತಿನ ದಿವಸ ಅವ್ರು ಏನ್ ಹೇಳಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದೀನಿ, ನಾನು ಹೈಕಮಾಂಡ್ ಏನು ಹೇಳ್ತಾರೆ ಅವ್ರಿಗೆ ನಾನು ಬದ್ಧವಾಗಿದ್ದೀನಿ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಮುಂದೆ ಆ ಥರ ಏನಾದರೂ ಒಂದು ಸಂದರ್ಭ ಬಂದ್ರೆ ಅವರು ನೋಡ್ತಾರೆ. ಹೇಳ್ತಾರೆ, ಪ್ರಜಾಪ್ರಭುತ್ವ 137 ಜನ ಇದ್ದೀವಿ, ಬೇರೆಯವರು ಬೇರೆ ಬೇರೆ ಅಭಿಪ್ರಾಯ ಇರ್ತದೆ, ಅವರು ಹೇಳ್ತಾರೆ, ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ನಮ್ಮ ಅಭಿಪ್ರಾಯ ಶಾಸಕರು ಹೇಳ್ತಾ ಇದ್ದಾರೆ, ಕೆಲವು ಶಾಸಕರು ಹೇಳಿದ್ದಾರೆ, ಬಹುಶಃ ಒಬ್ರಿಬ್ರು ಹೇಳಿದ್ದಾರೆ, ಅವ್ರವ್ರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳಿದ್ದಾರೆ, ಯಾವ ಶಾಸಕರು ತಮ್ಮ ಅಭಿಪ್ರಾಯ ಮಾಧ್ಯಮ ಮುಂದೆ ಹೇಳ್ಕೂಡ್ದು, ಏನಿದ್ರು ಕೂಡ ನಮ್ಮ ಮುಂದೆ ಹೇಳಬೇಕು ಅಂತ ಮೊನ್ನೆ ಸುರ್ಜೇವಾಲ ಅವರು ಕೂಡ ಎಲ್ಲರೂ ಭೇಟಿಯಾಗಿದ್ದಾರೆ. ಆದ್ರೆ ಈ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಯಾರು ಮುಖ್ಯಮಂತ್ರಿ, ಏನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆನೇ ಆಗಿಲ್ಲ. ಅವರು ಕೇಳಿದ್ದು ನಮಗೆ ಗ್ಯಾರಂಟಿ ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಯಾವ ಒಂದು ರೀತಿಯಿಂದ ನಡೀತಾ ಇದೆ, ಅಭಿವೃದ್ಧಿ ಕೆಲಸ ಹೆಂಗ್ ನಡೀತಾ ಇದೆ, ಮತ್ತೆ ಏನೇನ್ ಮಾಡ್ತಾರೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಏನ್ ನಡೀತಾ ಇದೆ ಅಂತ ಸಂಘಟನೆಗೋಸ್ಕರ. ಯಾಕಂದ್ರೆ ನಾವು ಅಧಿಕಾರಕ್ಕೆ ಬಂದು ಸುಮಾರು 22 ವರ್ಷ ಆಗಿದೆ, 25 ತಿಂಗಳು ಆಗಿದೆ. ಆ ಒಂದು ವಿಚಾರ ಬಗ್ಗೆ
ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ 4 ದಿನಗಳ ಕಾಲ ಅತಿ ದೊಡ್ಡ ಶಾಪಿಂಗ್ ಉತ್ಸವ ಏರ್ಪಡಿಸಲಾಗಿದ್ದು, ಇಲ್ಲಿ ಗೃಹ ಬಳಕೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ. ಇಡೀ ವರ್ಲ್ಡ್ ಶಾಪಿಂಗ್ ಒಂದೇ ಕಡೆಯಲ್ಲಿ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಅಲ್ಲಿ ಥೈ ಸಿಲ್ಕ್ಸ್, ದುಬೈ ಪರ್ಫ್ಯೂಮ್ಸ್, ಕೊರಿಯನ್ ಪರ್ಲ್ಸ್, ಅಫ್ಘಾನ್ ಡ್ರೈ ಫ್ರೂಟ್ಸ್ ಮತ್ತು ಬಹಳಷ್ಟು. ಇದೇ ಜುಲೈ 11ರಿಂದ 14ರವರೆಗೂ ಭೇಟಿ ನೀಡಿ ವೀರಶೈವ ಕಲ್ಯಾಣ ಮಂಟಪ, ಪಬ್ಲಿಕ್ ಗಾರ್ಡನ್, ಕಲಬುರಗಿ. ಥೈಲ್ಯಾಂಡ್ ಅಂತಾರಾಷ್ಟ್ರೀಯ ಶಾಪಿಂಗ್ ಉತ್ಸವವನ್ನು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು, ಜುಲೈ 11, 12, 13 ಹಾಗೂ 14 4 ದಿನಗಳ ಕಾಲ ಈ ಬೃಹತ್ ಶಾಪಿಂಗ್ ಉತ್ಸವ ಜರುಗಲಿದ್ದು, ಬೆಳಗ್ಗೆ 10ರಿಂದ ರಾತ್ರಿ 8:30ರವರೆಗೆ ವಿವಿಧ ಗೃಹ ಬಳಕೆಯ ವಸ್ತುಗಳು ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಸಿಗಲಿವೆ ಎಂದು ಶಾಪಿಂಗ್ ಉತ್ಸವದ ಮುಖ್ಯಸ್ಥರು ತಿಳಿಸಿದ್ದಾರೆ. ಇನ್ನು ಶಾಪಿಂಗ್ ಉತ್ಸವದಲ್ಲಿ ಥೈಲ್ಯಾಂಡ್, ದುಬೈ, ಕೊರಿಯಾ ದಿನಬಳಕೆ ವಸ್ತುಗಳು, ಥೈಲ್ಯಾಂಡ್ ಹೂವುಗಳು, ಥೈಲ್ಯಾಂಡ್ ಮಕ್ಕಳ ಪರಿಕರಗಳು, ಥೈಲ್ಯಾಂಡ್ ಸೌಂದರ್ಯವರ್ಧಕಗಳು, ಥೈಲ್ಯಾಂಡ್ ಮತ್ತು ಆಭರಣಗಳು, ಥಾಯ್ ಬಾಕ್ಸಿಂಗ್ ಪರಿಕರಗಳು, ಇರಾನ್ ಆಭರಣ ಮತ್ತು ಚಾಕೊಲೇಟ್ಗಳು, ಉಗಾಂಡ ಕಲಾಕೃತಿಗಳು, ಅಫ್ಘಾನಿಸ್ತಾನ್ ಒಣ ಹಣ್ಣುಗಳು, ಕೊರಿಯಾ ಮುತ್ತು ಆಭರಣಗಳು, ಮಲೇಷ್ಯಾ ಹೊರಾಂಗಣ ಪೀಠೋಪಕರಣಗಳು, ಥಾಯ್ ಎಣ್ಣೆಗಳು ಮತ್ತು ಮುಲಾಮುಗಳು, ಥೈಲ್ಯಾಂಡ್ ಮಹಿಳೆಯರ ಉಡುಪು, ಥಾಯ್ ಛತ್ರಿಗಳು, ಥೈಲ್ಯಾಂಡ್ ಮಹಿಳೆಯರ ಕೈ ಚೀಲಗಳು, ಥೈಲ್ಯಾಂಡ್ ಮನೆ ಅಲಂಕಾರಿಕ ಉತ್ಪನ್ನಗಳು, ಕೊರಿಯಾ ಮಹಿಳಾ ಪರಿಕರಗಳು, ದುಬೈ ಸುಗಂಧ ದ್ರವ್ಯಗಳು, ದುಬೈ ಚಾಕೊಲೇಟ್ಗಳು ಸೇರಿದಂತೆ ಅಗತ್ಯ ಪೀಠೋಪಕರಣಗಳು ಹಾಗೂ ಗೃಹ ಬಳಕೆ ವಸ್ತುಗಳು ದೊರೆಯಲಿವೆ. ಹಾಗಾದರೆ ಇನ್ಯಾಕೆ ತಡ ಮಾಡದೆ ಇಂದೇ ಭೇಟಿ ಕೊಡಿ ವೀರಶೈವ ಕಲ್ಯಾಣ ಮಂಟಪ. ನಿಮಗಿಷ್ಟವಾದ ಅಂತಾರಾಷ್ಟ್ರೀಯ ಸಾಮಗ್ರಿಗಳನ್ನು ಖರೀದಿಸಿ. ನಮಸ್ಕಾರ ಕಲಬುರಗಿ. ಇದು ಥೈಲ್ಯಾಂಡ್ ಶೋ ನಡೆಸ್ತಾ ಇದ್ದೀವಿ ಇಲ್ಲಿ ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ. ನೀವು ಬಂದು ಫರ್ನಿಚರು ಮತ್ತು ಬೇರೆ ಬೇರೆ ವಿದೇಶದಿಂದ ಬಂದವ್ರೆ. ನೀವು ಬಂದು ಡ್ರೈ ಫ್ರೂಟ್ಸು ಮತ್ತು ಕ್ಲಿಪ್ಸು ಮತ್ತು ಕಾರ್ಪೆಟ್ಸು ಮತ್ತು ಸೋಫಾ, ವಾಟರ್ ಫೌಂಟನು, ನಿಮಗೆ ಬೇಕಾದಷ್ಟು ಹಲವಿಧ ರಿಯಾಯಿತಿ ಸಾಮಾನುಗಳಿವೆ. ನೀವು ಬಂದು ಕೊಂಡ್ಕೊಳ್ಬೋದು. ಡೇಟ್ ಬಂದುಬಿಟ್ಟು ನಿಮಗೆ 13ನೇ ತಾರೀಕು 14ನೇ ತಾರೀಕು 2 ದಿನ ಇದೆ ಸರ್.
ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜುಲೈ 13ರಂದು ಕುರುಬ ಸಮಾಜದ ಪುರಸ್ಕಾರ ಸಮಾರಂಭ ಆಯೋಜನೆ. ಗುರುನಾಥ್ ಪೂಜಾರಿ ಸುದ್ದಿಗೋಷ್ಠಿ. ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜುಲೈ 13ರಂದು ರವಿವಾರ ಬೆಳಗ್ಗೆ 11:30ಕ್ಕೆ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕುರುಬಗೊಂಡ ಕಾಡು ಕುರುಬ ಸಮಾಜದ ವಿದ್ಯಾರ್ಥಿನಿಯರಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ 80% ಹೆಚ್ಚು ಅಂಕಗಳು ಪಡೆದ ಮಕ್ಕಳಿಗೆ ಮತ್ತು ಪ್ರಸ್ತುತ ಸಾಲಿನಲ್ಲಿ MBBS ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ, ಸಮಾಜದ ಪತ್ರಕರ್ತರುಗಳಿಗೆ ಸಂಘದ ವತಿಯಿಂದ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ ವಹಿಸಿಕೊಳ್ಳಲಿದ್ದಾರೆ. ಸಮಾರಂಭದ ಉದ್ಘಾಟಕರಾಗಿ ಸಂಸದ ರಾಧಾಕೃಷ್ಣ ದೊಡ್ಮನಿ ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುಮಾರು 15 ವರ್ಷಗಳ ಕಾಲ 2010ರಿಂದ ಇವತ್ತು 2025ರವರೆಗೆ ಸಮಾಜದಲ್ಲಿದ್ದಂಥ ಗೋಂಡ, ಕಾಡು ಕುರುಬ, ಜೇನು ಕುರುಬ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ವರ್ಷ 2024-25ನೇ ಸಾಲಿನಲ್ಲಿ 80%ಕ್ಕಿಂತ ಹೆಚ್ಚಿದ್ದಂಥ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸುವುದರೊಂದಿಗೆ ಜೊತೆಗೆ ವಿವಿಧ ಇಲಾಖೆಯಲ್ಲಿ ನಿವೃತ್ತರಾಗಿರುವಂಥ ಸಮಾಜಕ್ಕೆ ಜಂಟಿಯಾಗಿರುವಂಥ ಎಲ್ಲ ಸುಮಾರು ಒಂದು 25 ಜನ ನಿವೃತ್ತ ಅಧಿಕಾರಿಗಳಿಗೆ ಹಾಗೂ 5 ಜನ ಪತ್ರಕರ್ತರಿಗೆ, ನಮ್ಮ ಸಮುದಾಯದವರು ಯಾರು ಪತ್ರಿಕಾ ರಂಗದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂಥವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿವರೆಗೆ ನಿನ್ನೆ ರಾತ್ರಿವರೆಗೆ ಸುಮಾರು 165 ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅಂದರೆ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಭವ್ಯವಾದಂಥ ಸಮಾರಂಭವನ್ನು ದಿನಾಂಕ 13/7/2025 ರವಿವಾರದಂದು ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಭವ್ಯವಾದಂಥ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಲಿಂಗಬೇರಿಯ ಶರಣರು ಸಹ ಬರ್ತಾ ಇದ್ದಾರೆ. ವಿಶೇಷವಾಗಿ ಕಲಬುರಗಿ ಲೋಕಸಭಾ ಸದಸ್ಯರಾಗಿರುವಂಥ ರಾಧಾಕೃಷ್ಣನ್ ದೊಡ್ಮನಿ ಅವರು ಸಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಏನಂದರೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಕುರಿ ಮತ್ತು ಉಣ್ಣೆ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀ ದೇವೇಂದ್ರಪ್ಪ ಮರ್ತೂರವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂಥ ಗುರುನಾಥ್ ಪೂಜಾರಿ ಅಂದರೆ ನಾನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಭಾವಚಿತ್ರಕ್ಕೆ ಪೂಜೆಯನ್ನು ರಕ್ಷಿತ್ ಭರತ್ ಶೆಟ್ಟಿ ETN ಅವರು ಮತ್ತು ಅರುಣ್ಕುಮಾರ್ MY ಪಾಟೀಲ್ರವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ IAS, IPS, ICR ಈ ತರಬೇತಿಯನ್ನು ಕೊಡುವುದರ ಮುಖಾಂತರ ಬಹಳಷ್ಟು ಮಕ್ಕಳಿಗೆ ಪ್ರೇರಣೆ ಆಗಿರುವಂಥ ಕರ್ನಾಟಕದ ಅತ್ಯಂತ ಇನ್ಸೈಟ್ IAS ಅಕಾಡೆಮಿಯ ನಿರ್ದೇಶಕರಾಗಿರುವಂಥ ಶ್ರೀ GB ವಿನಯ್ ಕುಮಾರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಬರುವುದರ ಮುಖಾಂತರ ಮಕ್ಕಳಿಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು, ವಿದ್ಯಾರ್ಥಿನಿಯರ ಪಾಲಕರು, ಪೋಷಕರು, ಸಂಘದ ಅಧೀನದಲ್ಲಿರ್ತಕ್ಕಂಥ ವಿವಿಧ ಘಟಕಗಳು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು, ಹಿತೈಷಿಗಳು ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಸಾಯಿಬಣ್ಣ ಪೂಜಾರಿ, ಮಲ್ಲಿಕಾರ್ಜುನ್ ಮುರ್ಬೋಳ್, ರವಿಗೊಂಡ ಕಟ್ಟಿಮನಿ ಸೇರಿದಂತೆ ಅನೇಕರು ಹಾಜರಿದ್ದರು. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದ ವತಿಯಿಂದ ನಗರದ CPM ಬಾಯ್ಸ್ ಹಾಸ್ಟೆಲ್ MRMC ಆಡಿಟೋರಿಯಂ ಹಾಲ್ನಲ್ಲಿ ಮನೆ ಮನೆಗೆ ಪೊಲೀಸರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದ ವತಿಯಿಂದ ನಗರದ CPM ಬಾಯ್ಸ್ ಹಾಸ್ಟೆಲ್ MRMC ಆಡಿಟೋರಿಯಂ ಹಾಲ್ನಲ್ಲಿ ಮನೆ ಮನೆಗೆ ಪೊಲೀಸರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಹಾಗೂ ಕಲಬುರಗಿ ಪ್ರಾದೇಶಿಕ ಆಯುಕ್ತರಾದ ಜಹಿರಾ ನಸೀಂ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಬಳಿಕ ಮಾತನಾಡಿದ ಕಲಬುರಗಿ ಪ್ರಾದೇಶಿಕ ಆಯುಕ್ತರಾದ ಜಹೀರಾ ನಸೀಂ ಅವರು, ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರುಗಳನ್ನು ನೀಡುತ್ತಿದ್ದರು. ಆದರೆ ಇದೀಗ ಪೊಲೀಸ್ ಠಾಣೆಯು ಒಂದು ಹೆಜ್ಜೆ ಮುಂದೆ ಹೋಗಿದ್ದು, ಇದೀಗ ಪೊಲೀಸರೇ ಜನರ ಸಮಸ್ಯೆ ಅಹವಾಲುಗಳನ್ನು ಆಲಿಸಲು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿರುವ ಕಾರ್ಯ ನಿಜಕ್ಕೂ ಅತ್ಯುತ್ತಮ ಕೆಲಸವಾಗಿದೆ. ಜನಸ್ನೇಹಿ ಪೊಲೀಸ್ ಸೇವೆಗೆ ಕಲಬುರಗಿ ನಗರ ಪೊಲೀಸರು ಮುನ್ನುಡಿ ಬರೆದಿದ್ದಾರೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ಮಾತನಾಡಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಕುರಿತು ವಿವರಿಸಿದರು. ಹಾಗೆ ಪೊಲೀಸಿಂಗ್ ಒಂದು ಆರಕ್ಷಕ ಯಾವ ರೀತಿ ವೃತ್ತಿ ಅಂತಂದ್ರೆ ಥ್ಯಾಂಕ್ಲೆಸ್ ಜಾಬ್ ಅಂತೀವಿ. We also call it as zero sum game. ಇನ್ನೊಂದು ಇತಿಹಾಸ ನೋಡಿದಾಗ ಬ್ರಿಟಿಷರ ಕಾಲದಲ್ಲಿ ಆರಂಭವಾಗಿರುವ ಈ ಆರಕ್ಷಕ ವ್ಯವಸ್ಥೆ ಭಾರತೀಯ ಪೊಲೀಸ್ ವ್ಯವಸ್ಥೆ ಆಗ್ಲಿಕ್ಕೆ, ಜನಸ್ನೇಹಿ ಆಗ್ಲಿಕ್ಕೆ, ಜನಪರ ಆಗ್ಲಿಕ್ಕೆ ಸುಮಾರು ವಿನೂತನ ಜನಪರ ವ್ಯವಸ್ಥೆಗಳನ್ನ, ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ತಾವೆಲ್ಲ ನೋಡಿರ್ಬೋದು, ರೀಸೆಂಟ್ ಒಂದು ಖಾಸಗಿ ಸಂಸ್ಥೆ ಕಾನೂನು ಸುವ್ಯವಸ್ಥೆ ಅದರಲ್ಲಿ ಕರ್ನಾಟಕ ರಾಜ್ಯವನ್ನ ಫಸ್ಟ್ ರ್ಯಾಂಕ್ ಕೊಟ್ಟಿದೆ. ಸೊ ಬಟ್ ಈ ಒಂದು ಪಯಣದಲ್ಲಿ ನಾವು ಮಾಡಬೇಕಾಗಿದ್ದು ತುಂಬಾ ಇದೆ. ಅದರಲ್ಲಿ ಏನೀಗ ಜನರ ಒಂದು ಆತ್ಮವಿಶ್ವಾಸವನ್ನ, ಸಜ್ಜನರು ಪೊಲೀಸ್ ಠಾಣೆಗೆ ಬರಬೇಕಾದ್ರೆ ಯಾವುದೇ ರೀತಿಯ ಸಂಕೋಚ, ಭಯ ಇಲ್ಲದೆ ಬರಬೇಕು. ಯಾರು ಕಾನೂನನ್ನ ಕೈಗೆತ್ಕೊಳ್ತಾರೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮದ ಒಂದು ಭಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ಕೆಲಸ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಅದರ ಒಂದು ಇನ್ನಷ್ಟು ಜನರ ಹತ್ರ ಹೋಗ್ಲಿಕ್ಕೆ ಆರಂಭವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಮನೆ ಮನೆಗೆ ಪೊಲೀಸ್. ಮೊದಲು ಗಸ್ತಿತ್ತು, ಆಮೇಲೆ ಸುಧಾರಿತ ಗಸ್ತು ವ್ಯವಸ್ಥೆ ಬಂತು. ಪ್ರತಿ ಗಸ್ತಲ್ಲಿ ಇಷ್ಟು ಜನ ಬೀಟ್ ಮೆಂಬರ್ಸ್ ಇರ್ತಾರೆ, ಅಲ್ಲಿ ಹೋಗಿ ಅವ್ರಲಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ವಿ. ಈಗ ಒಂದು ಏನು ಬೀಟ್ ಇದೆ, ಬೀಟ್ ಅಲ್ಲಿ ಎಂಟೈರ್ ಏರಿಯಾಗಳಲ್ಲಿ ಸ್ಪ್ರೆಡ್ ಆಗಿರೋ ರೀತಿ 40ರಿಂದ 50 ಅವಶ್ಯಕತೆ ಬಂದ್ರೆ ಇನ್ನೂ ಜಾಸ್ತಿ ಮನೆಗಳನ್ನ ನಾವು ಗುರುತಿಸ್ಕೊಂತೀವಿ. ಎಲ್ಲಿ ಒಂಟಿ ಮಹಿಳೆಯರು ಇರ್ತಾರೆ ಅಥವಾ ಓನ್ಲಿ ಲೇಡೀಸ್ ಇರ್ತಾರೆ ಅಲ್ಲಿ ಓನ್ಲಿ ಮಹಿಳಾ ಸಿಬ್ಬಂದಿಯವರು ಹೋಗ್ತಾರೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು, ಬೀಟ್ ಆಯ್ತು, ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಯ್ತು, ಎಲ್ಲರ ಒಂದು ಫೋನ್ ನಂಬರ್ ಅನ್ನು ಅವ್ರಿಗೆ ತಿಳಿಸ್ತೀವಿ. ಈ ಒಂದು ವ್ಯವಸ್ಥೆ ಇದು ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಇಬ್ಬರು ಅಧಿಕಾರಿಗಳು ಕೆಲವು ಕಾನೂನುಗಳ ಬಗ್ಗೆ, ಅಪರಾಧಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಬರೇ ಅರಿವು ಸಾಕಾಗುತ್ತಾ ನಮಗೆ? ಅವೇರ್ನೆಸ್ ಅಷ್ಟೇ ಸಾಕ? ಫ್ರಮ್ ಅವೇರ್ನೆಸ್ ವಿ ನೀಡ್ ಟು ಮೂವ್ ಟು ಆಕ್ಷನ್. ಏನು ನಮ್ಮ ಹತ್ರ ಅರಿವಿದೆ ಅದುಗಳನ್ನ ನಾವು ಕಾರ್ಯರೂಪಕ್ಕೆ ತರುವಂತ ಕೆಲಸ ಆಗಬೇಕು. ಈಗ ಸುಮಾರು ಸಲ ಈಗ ಹೇಳ್ತೀವಿ, ಈಗ ರೀಸೆಂಟ್ ಆಗಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಯರ್ಲಿ 800ಕ್ಕಿಂತ ಹೆಚ್ಚು ಜನ ಈ ಫೇಕ್ ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ನಿಯರ್ಲಿ 18 to 20 crore ಟೋಟಲ್ ಮೋಸ ಹೊಂದಿರುವಂತ ಅಮೌಂಟ್. ಈ ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ಸುಮಾರು 4-5 ವರ್ಷಗಳಿಂದ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಯಾವಾಗ ಈ ಅಪರಾಧಿಗಳು ಶಾರ್ಟ್ ಟರ್ಮ್ ಅಲ್ಲಿ 15% ಪ್ರಾಫಿಟ್, 20% ಪ್ರಾಫಿಟ್ ಪರ್ ಮಂತ್ ಅಂತ ಹೇಳ್ತಾರೆ, ಅದಕ್ಕೆ ಯಾವುದೇ ರೀತಿ ಅರಿವಿದ್ರು, ಏನ್ ಅವೇರ್ನೆಸ್ ಇದ್ರು ಅದಕ್ಕೆ ಕಿವಿಗೊಡದೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ಪ್ರಾಫಿಟ್ ಬರುತ್ತೆ. ನಂತರ ಪ್ರಾಫಿಟ್ ಕಟ್ ಆದಾಗ ಬಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಆರಂಭದ ಹಂತದಲ್ಲಿ ಏನು 1000 ಲಕ್ಷ ಕಳ್ಕೊಂತಾರೆ, ಆ ಒಂದು ಪ್ರಾಫಿಟ್ ಅವ್ರೇನು ಹೈ ರಿಟರ್ನ್ಸ್ ತೋರಿಸಿರ್ತಾರೆ ಅದರಲ್ಲಿಂದ ಲಕ್ಷಾಂತರ ರೂಪಾಯಿ, ಕೆಲವರು ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿರುವಂತ ನಿದರ್ಶನ ಇದೆ. ಸೊ ಅದಕ್ಕೆ ಹೇಳಿದ್ದು ಅವೇರ್ನೆಸ್ ಟು ಆಕ್ಷನ್, ದಟ್ ಈಸ್ ದಿ ಟೈಮ್ ಆಫ್ ನೀಡ್. ಇನ್ನೊಂದು, ಈಗ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ನಾವು ಹೇಳ್ತೀವಿ. ಅಂಗಡಿಗಳಲ್ಲಿ CCTV ಕ್ಯಾಮ್ರಾ ಹಾಕ್ಬೇಕು, ರಸ್ತೆ ಬದಿಗೆ ಒಂದಿರಬೇಕು. ನೆಕ್ಸ್ಟ್ ಮನೆಗಳಿಗೆ ಯಾರ ಹತ್ರನು ಮೋರ್ ದ್ಯಾನ್ 50,000, 1 lakh ಅಷ್ಟು ಎನಿ ಡೀಸೆಂಟ್ ಹೌಸ್
ಒಂದು 30-40 ಸಾವಿರದಲ್ಲಿ CCTV ಕ್ಯಾಮ್ರಾ ಹಾಕೋಬಹುದು, ಹೌಸ್ ಬರ್ಗ್ಲರಿ ಅಲಾರ್ಮ್ಸ್ ಹಾಕೋಬಹುದು, ಮೋಷನ್ ಡಿಟೆಕ್ಟರ್ ಹಾಕೋಬಹುದು. ಎಲ್ಲ ಒಂದು 30-40 ಸಾವಿರ ರೂಪಾಯಿದಲ್ಲಿ ಬರುತ್ತೆ. ಅದನ್ನ ಹಾಕಿದ್ರೆ ಅಟ್ಲೀಸ್ಟ್ ಅಪರಾಧಗಳು ಆಗುವ ಒಂದು ಚಾನ್ಸಸ್ ಕಡಿಮೆ ಆಗುತ್ತೆ. ಎರಡನೇದು, ಒಂದು ವೇಳೆ ಆದ್ರೆ ನಮಗೆ ಡಿಟೆಕ್ಷನ್ ಮಾಡಲಿಕ್ಕೆ ನಮಗೆ ಸಾಕ್ಷಿ ಸಿಗುತ್ತೆ. ಈಗ ಸುಮಾರು ನಿದರ್ಶನ ಇದ್ದೇವೆ ಇದೇ ರೀತಿ ನಾವು ಅವೇರ್ನೆಸ್ ಮಾಡಿರುವಂತದ್ದು. 7-8 ವರ್ಷ ಈ ಪೊಲೀಸರಲ್ಲಿ ಹೋಗಿ ಹೇಳಿರುವುದು. ಆಮೇಲೆ ಈ ಜನಸಂಪರ್ಕ ಸಭೆಯಲ್ಲಿನೂ ಕೂಡ ಜಾಗೃತಿ ಮೂಡಿಸಿರುವುದು. ಆದ್ರೂ ಬದಲಾವಣೆ ಆಗಲಿಲ್ಲ. ಅದೇ ಮನೆಗೆ ಹೋಗಿ ಒಂದು 60 ಲಕ್ಷದಷ್ಟು ಚಿನ್ನದ ಆಭರಣಗಳ ಕಳ್ತನ ಆಯಿತು. ಅವ್ರಿಗೆ ಹೋದಾಗ ಹೇಳ್ತಾರೆ, ಸರ್ 10 ವರ್ಷದಿಂದ ಬಂದು ಪೊಲೀಸರು ನಮ್ಗೆ ಹೇಳಿದ್ರು, ಬಟ್ ನಮಗೆ ನಮ್ಮ ಮನೆಗೆ ಆಗುತ್ತೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಆಗಿದ ನಂತರ CCTV ಕ್ಯಾಮ್ರಾ ಹಾಕಿ. ಸೊ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನಾವೇನು ತಿಳ್ಕೊಂತೀವಿ, ನಮ್ಮ ಸೇಫ್ಟಿನೂ ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಅದ್ರ ಜೊತೆಗೆ ಈಗ ಒಂದು ತಾವೆಲ್ಲ ಹೇಳಿದ್ರಿ, ಟ್ರಾಫಿಕ್ ವೈಲೇಷನ್ಸ್, ಆಮೇಲೆ ಟ್ರಾಫಿಕ್ ಇನ್ಡಿಸಿಪ್ಲಿನ್, ರೋಡ್ ಸೆನ್ಸ್, ಅದ್ರ ಜೊತೆಗೆ ಸಮಾಜದಲ್ಲಿ ಆಗ್ತಾ ಇರುವ ಅಪರಾಧಗಳು, ಇವುಗಳನ್ನ ನಾವು ಪೊಲೀಸ್ ಒಬ್ಬರೇ ಕಡಿವಾಣ ಹಾಕ್ಲಿಕ್ಕೆ ಆಗುತ್ತಾ? ನೀವೇ ನೋಡ್ತೀರಿ, ರೆಡ್ ಲೈಟ್ ಸಿಗ್ನಲ್ ಇರುತ್ತೆ. ಈಗ ಒಂದು ಲೆವೆಲ್ಗೆ ಅದು ಸ್ವಲ್ಪ ಸುಧಾರಣೆ ಆಗಿದೆ. ಮೊದಲು 80-85% ರೆಡ್ ಲೈಟ್ ಸಿಗ್ನಲ್ ಇರುತ್ತೆ, ವೈಲೇಟ್ ಮಾಡ್ತಾರೆ. ವೆದರ್ ಯು ಎಕ್ಸ್ಪೆಕ್ಟ್ ಎಲ್ಲ 80-85% ಪ್ರತಿ ಸಿಗ್ನಲ್ ಅಲ್ಲಿ ನಿಂತು ಪೊಲೀಸ್ ಫೈನ್ ಹಾಕ್ಬೇಕಾ? ಅದು ಜಾಸ್ತಿ ಆದ್ರೆ ಮತ್ತೆ ಹೇಳ್ತಾರೆ ಪೊಲೀಸರು ದುಡ್ಡು ವಸೂಲಿ ಮಾಡ್ಲಿಕ್ಕೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಜಾಬ್. ತಾವು ತಿಳ್ಕೋಬಹುದು. ಪೊಲೀಸ್ ವಿಸಿಬಿಲಿಟಿ ಹೇಳ್ತೀರಿ, ವಿ ಕ್ಯಾನ್ ಶೋ ಯು ವಿತ್ ಎಕ್ಸಾಂಪಲ್ಸ್ ಯಾವ ಸಿಬ್ಬಂದಿ ಎಲ್ಲಿ ಎಷ್ಟು ಟೈಮಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇರುವ ಸಿಬ್ಬಂದಿಯಲ್ಲಿ ನಾವು ಎಂಟೈರ್ ಏರಿಯಾ ಕವರ್ ಮಾಡ್ಲಿಕ್ಕೆ ಆಗುತ್ತಾ? ವೆದರ್ ಬೀಟ್ ಸಿಬ್ಬಂದಿ 1 ತಿಂಗಳಿಗೆ ಹೋದ್ರೆ ಏರಿಯಾವನ್ನ ಸುರಕ್ಷಿತ ಮಾಡ್ಲಿಕ್ಕೆ ಆಗುತ್ತಾ? 2 ಸಲ ಹೋದ್ರೆ ಸುರಕ್ಷಿತ ಮಾಡ್ಲಿಕ್ಕೆ ಆಗುತ್ತಾ? ಸೊ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಜೊತೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿಯ ಪಾರ್ಟಿಸಿಪೇಷನ್? ಫಸ್ಟ್ ಆಫ್ ಆಲ್ ನಿಯಮಗಳ ಪಾಲನೆ. ಪೊಲೀಸ್ ಸಿಬ್ಬಂದಿ ಇದ್ರೆ ಅಷ್ಟೇನೆ ನಿಯಮಗಳ ಪಾಲನೆ ಮಾಡ್ಬೇಕಾ? ಪೊಲೀಸ್ ಸಿಬ್ಬಂದಿಯಲ್ಲಿ ಸಿಗ್ನಲ್ ನಿಂತ್ರೆ ಮಾತ್ರ ಸಿಗ್ನಲ್ಗೆ ಬೆಲೆ ಕೊಡುವಂಥದ್ದು, ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು, ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುವಂಥದ್ದು, ಸೀಟ್ ಬೆಲ್ಟ್ ಇಲ್ಲದೆ 4 ವೀಲರ್ ಡ್ರೈವ್ ಮಾಡುವಂಥದ್ದು, ರೆಕ್ಲೆಸ್ ಡ್ರೈವಿಂಗ್ ಮಾಡುವಂಥದ್ದು. ಮಾಡೋರು ಯಾರು? ನಮ್ಮವ್ರೆ. ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಹಿರಿಯರು ಇರ್ಬೋದು. ಕುಡಿದು ವಾಹನ ಚಾಲನೆ ಮಾಡೋದು ಆಯ್ತು, ಫೈನ್ ಹಾಕ್ತೀವಿ. ಲಾಸ್ಟ್ ಇಯರ್ ಆಲ್ರೆಡಿ ವಿ ಹ್ಯಾವ್ ಕವರ್ಡ್ ಇನ್ 6 months. ಹೋದ ವರ್ಷ ಎಷ್ಟು ಫೈನ್ ಹಾಕಿದ್ವಿ? ಈಗ ಆಲ್ರೆಡಿ 6 months ಅಲ್ಲಿ ಫೈನ್ ಹಾಕಿದ್ವಿ. ಈಗ ತಾವು ಹೇಳಿದ್ರಿ ರಿಂಗ್ ರೋಡ್ ಬಗ್ಗೆ. ರಿಂಗ್ ರೋಡ್ ಅಲ್ಲಿ ಕಳೆದ 2 ವರ್ಷ ಅವರೇಜ್ ಅಲ್ಲಿ 8-10 ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಬರೇ ರಿಂಗ್ ರೋಡ್ ಅಲ್ಲಿ. ಅಲ್ಲಿ ಕೆಲವು ಇಂಟರ್ವೆನ್ಷನ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ವಿ ಹ್ಯಾವ್ ಬಾಟ್ ಡೌನ್ ಟು 80% ಈ ವರ್ಷ ರಿಂಗ್ ರೋಡ್ ಅಲ್ಲಿ ಆಗ್ತಾ ಇರೋ ಫ್ಯಾಟಲ್ ಆಕ್ಸಿಡೆಂಟ್ಸ್ ಗಳನ್ನ. ಬಟ್ ಈಗ ನಮ್ದು ರಿಂಗ್ ಹೈವೇಗಳಲ್ಲಿ ಕೆಲವು ಅಪರಾಧಗಳಾಗ್ತಾ ಇದಾವೆ. ಅಲ್ಲಿನೂ ಕೂಡ ಕೆಲವು ಇನಿಷಿಯೇಟಿವ್ಸ್ ಗಳನ್ನ, ಈಗ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅಲ್ಲಿನೂ ಸ್ಪೀಡ್ ರಡಾರ್ ಇರುವಂತ ಕೆಲವು ವ್ಯವಸ್ಥೆಗಳನ್ನ ತರ್ತಾ ಇದ್ದೀವಿ. ಬಟ್ ಓನ್ಲಿ 1 ಹ್ಯಾಂಡ್ ಇಂದ ಚಪ್ಪಾಳೆ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಯು ವಾಂಟ್ ಟು ಸಿ law abiding society, a safe society, public participation is very important. That is by self practice first. ನಾವು ನಿಯಮಗಳನ್ನ ಪಾಲನೆ ಮಾಡಬೇಕು. ಯಾರು ಇದ್ದಾರೆ ಇಲ್ಲ ಅಂತ ಅದು ಅವಶ್ಯಕತೆ ಇಲ್ಲ. ನಮ್ಮ ಮನೆ ಸುರಕ್ಷಿತ ಇರಬೇಕು. ನೆಕ್ಸ್ಟ್ ಕಮ್ಸ್ ಪಾರ್ಟಿಸಿಪೇಷನ್ ಇನ್ ಮೇಕಿಂಗ್ ಸೊಸೈಟಿ ಕ್ರೈಮ್ ಫ್ರೀ. ಕ್ರೈಮ್ ಬಂದಾಗ ಮಾದಕ ವಸ್ತುಗಳು ಬರ್ಬೋದು, ಇಲ್ಲಿಗಲ್ ಆಕ್ಟಿವಿಟೀಸ್ ಬರ್ಬೋದು. ಇದರಲ್ಲಿನೂ ಒಂದು ಮನೆಗೆ ಪೊಲೀಸಲ್ಲಿ ಒಂದು ತುಂಬಾ ಒಳ್ಳೆಯ ಒಂದು ವ್ಯವಸ್ಥೆ ಇದೆ. 2, ಒಂದು ಪೊಲೀಸರಿಗೆ ಈ ಅಪರಾಧಗಳ ಬಗ್ಗೆ ಮಾಹಿತಿ ಯಾರು ನೀಡ್ತಾರೆ, ತಮ್ಮ ಮಾಹಿತಿ ಯಾರು ನೀಡ್ತಾರೆ ಅದನ್ನ ಗೌಪ್ಯವಾಗಿರ್ತೀವಿ. ಒಳ್ಳೆಯ ಮಾಹಿತಿ ನೀಡಿದವರಿಗೂ ಕೂಡ ನಾವು ಗುರುತಿಸ್ತೀವಿ. ಅದ್ರ ಜೊತೆಗೆ ಈಗ ಕೆಲವು ಪಾರ್ಕ್ಗಳಿದ್ದಾವೆ. ಸುಮಾರು ಜನ ಸಾರ್ವಜನಿಕರು ನನ್ನ ಕಚೇರಿಗೆ ಬರ್ತಾರೆ, ನಾವು ಏರಿಯಾಗಳಿಗೆ ಹೋದಾಗ ಸಲಹೆಗಳನ್ನು ನೀಡಿದ್ದಾರೆ. ಕೆಲವು ಪಾರ್ಕ್ಗಳಿದ್ದಾವೆ, ಅಂಡರ್ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ ಇದೆ.
ಅಬಂಡನ್ಡ್ ಮನೆಗಳಿದಾವೆ, ರಸ್ತೆ ಬದಿಯಲ್ಲಿ ಈವ್ನಿಂಗ್ ಟೈಮಲ್ಲಿ ಕುಡಿಯುವಂಥದ್ದು ಅಥವಾ ಮಿಸ್ಯೂಸ್ ಆಫ್ ಪ್ಲೇಸಸ್ ಇರ್ಬೋದು, ಕೆಲವು ಸ್ಮಶಾನಗಳಲ್ಲಿ ಗ್ಯಾಮ್ಲಿಂಗ್ ಆಡುವಂಥದ್ದು, ಅಲ್ಲಿ ಗಾಂಜಾ ಸೇವನೆ ಮಾಡುವಂಥದ್ದು ಸುಮಾರು ಇದಾವೆ. 1 by 1 ಕೆಲವು ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ. ಕೆಲವು ಯಾರ್ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವುಗಳನ್ನ ನಾವು ಅಲ್ಲಿ ನಿರಂತರವಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ಕಳಿಸಿ ದಾಳಿ ಮಾಡ್ತಾ ಇದ್ದೀವಿ. ಅಲ್ಲಿ ಆ ಪ್ರದೇಶಗಳನ್ನ ಏನ್ ಮಿಸ್ಯೂಸ್ ಇದೆ ಅವುಗಳನ್ನ ನಿರ್ಮುಕ್ತ ಮಾಡಲಿಕ್ಕೆ ನಾವು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಂಥ ಯಾವ ಬಗ್ಗೆನೂ ಹೇಳ್ತೀವಿ. ಮಾದಕ ವಸ್ತುಗಳು ಯಾವ ರೀತಿಯಾಗಿದೆ, ಮೊದಲು ದೊಡ್ಡ ದೊಡ್ಡ ನಗರಗಳಲ್ಲಿ ಇತ್ತು. ಈಗ ಬೆಂಗಳೂರು, ಡೆಲ್ಲಿ, ಬಾಂಬೆ ಎಲ್ಲ ಉಡ್ತಾ ಪಂಜಾಬ್ ಆ ರೀತಿ ಕೇಳ್ತಾ ಇದ್ದೀವಿ. ಸೊ ಅದರ ಮಟ್ಟಿಗೆ ಇಲ್ಲಿ ಇಲ್ಲ. ಬಟ್ ವೆದರ್ ವಿ ಆರ್ ಅವೇ ಇಲ್ಲ, ಅದೂ ಇಲ್ಲ. ಇಲ್ಲಿ ಕೆಲವು ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ. ಈ ಗಾಂಜಾ ಸೊಪ್ಪನ್ನ ಸೇವನೆ ಮಾಡುವಂಥದ್ದು, ನಮ್ಮ ಮೆಡಿಕಲ್ ಡ್ರಗ್ಸ್, ಶೆಡ್ಯೂಲ್ ಎಚ್ ಡ್ರಗ್ಸ್ ಇದಾವೆ, ಕಾಫ್ ಸಿರಪ್ ಇರುವಂಥದ್ದು, ಕೆಲವು ನೈಟ್ರೋಸಿನ್ ಟ್ಯಾಬ್ಲೆಟ್ಸ್ ಇರುವಂಥದ್ದು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇರುವಂಥದ್ದು, ಸ್ಲೀಪಿಂಗ್ ಪಿಲ್ಸ್ ಇರುವಂಥದ್ದು, ಅವುಗಳನ್ನ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೂಡ ಕೆಲವರು ಮಾರಾಟ ಮಾಡ್ತಾ ಇದ್ರು. ಕೆಲವು ಮೆಡಿಕಲ್ ಶಾಪ್ಸ್ಗಳ ಮೇಲೆ ಕೂಡ ನಾವು ಕ್ರಮ ಕೈಗೊಂಡಿದ್ದೀವಿ. ಒಂದು ಮೆಡಿಕಲ್ ಶಾಪ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದೀವಿ. ಇಂಥ ಒಂದು ಪಾರ್ಟಿಸಿಪೇಷನ್ ಅಲ್ಲಿ ತಮ್ಮಲ್ಲಿ ವಿನಂತಿ ಏನಂತಂದ್ರೆ, ಪ್ಲೀಸ್ ಕೀಪ್ ಕ್ಲೋಸ್ ವಾಚ್. ನಿಮ್ಮ ಮಕ್ಕಳ ಮೇಲೆ ದಯವಿಟ್ಟು ನಿಗಾ ಇಡಿ, ಅವರ ಚಲನವಲನಗಳ ಮೇಲೆ ನಿಗಾ ಇಡಿ. ಎಸ್ಪೆಷಲಿ ಈ 16ರಿಂದ 22 ಯುವಕರೇನಿದ್ದಾರೆ ಅಥವಾ ಮಕ್ಕಳೇನಿದ್ದಾರೆ ಅವ್ರ ಮೇಲೆ ಜಾಸ್ತಿ ಗಮನವನ್ನು ಕೊಡಿ. ಎಲ್ಲಿ ಟ್ಯೂಷನ್ ಹೋಗ್ತಾರೆ, ಎಲ್ಲಿ PGಗಳಿದ್ದಾರೆ ಅಥವಾ ಯಾವ ಸ್ಕೂಲ್ ಅಥವಾ ಕಾಲೇಜುಗಳಿಗೆ ಹೋಗ್ತಾರೆ, ಬಿಡಬೇಕಾದ್ರೆ ಹೋಗ್ಬೇಕಾದ್ರೆ ಅವರಲ್ಲಿ ಏನಾದ್ರು ಅವರಿಗೂ ಕೂಡ ನೀವು ಮಾತಾಡಿ. ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸಚ್ ಕೈಂಡ್ ಆಫ್ ಸಸ್ಪಿಷಿಯಸ್, ಯಾವುದಾದ್ರೂ ಅನುಮಾನಾಸ್ಪದ ಚಟುವಟಿಕೆಗಳು ಅವರ ವಿದ್ಯಾಸಂಸ್ಥೆಗಳ ಸುತ್ತಮುತ್ತ ಆಗ್ತಾ ಇದೆಯಾ, ಇಂಥ ಒಂದು ಮಾಹಿತಿ ತಾವೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿ, ತಾವು ಯಾವುದೇ ಗೌಪ್ಯವಾಗಿ ಕೂಡ ನಮಗೆ ನೀಡಬಹುದು. ಮತ್ತೆ ಇವೆಲ್ಲ ನೀಡಿದರೆ ನಮ್ಗೇನಾಗುತ್ತೆ, ಏನು ನಮ್ಮ ನಗರ ಪೊಲೀಸ್ 1000 ಸ್ಟ್ರೆಂತ್ ಪೊಲೀಸ್ ಇದೆ, ನೀವೆಲ್ಲ ಸೇರಿಸಿದ್ರೆ ಲಕ್ಷಗಟ್ಟಲೆ ನಮಗೆ ಒಂದು ತೋಳು ಬಲ ಬಂದಂಗಾಗುತ್ತೆ, ಅಷ್ಟು ಕಣ್ಣು ನಮಗೆ ಆದಂಗಾಗುತ್ತೆ, ಅಷ್ಟು ಕಿವಿಗಳು ನಮಗೆ ಬಲ ಸಿಕ್ಕಂಗಾಗುತ್ತೆ. ಅವಾಗ ಖಂಡಿತವಾಗ್ಲೂ ತಮ್ಮ ಏನು ಕನಸಿದೆ, ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ಪೊಲೀಸ್ ಫಿಯರ್ಡ್ ಸೊಸೈಟಿ. ಪೊಲೀಸ್ ಕಂಡ್ರೆ ಭಯ ಪಡುವ ಸಮಾಜ ಆಗ್ಲಿಕ್ಕೆ ಬೇಕಾಗಿಲ್ಲ. ನಮಗೆ ಕಾನೂನು ಪಾಲನೆ ಮಾಡುವಂತ, ಸ್ವಯಂ ಪ್ರೇರಿತ ಕಾನೂನನ್ನ ಪಾಲನೆ ಮಾಡುವಂತ ಸಮಾಜ ನಾವೆಲ್ಲ ನಿರ್ಮಿಸಬೇಕು. ಆ ಸಮಾರಂಭದಲ್ಲಿ ಡಿಸಿಪಿ ಪ್ರವೀಣ್ ನಾಯಕ್, ಎಸಿಪಿ ಡಿಜಿ ರಾಜಣ್ಣ, ಮೊಹಮ್ಮದ್ ಇಸ್ಮಾಯಿಲ್ ಶರೀಫ್, ಶರಣಪ್ಪ ಸುಬೇದಾರ್, ಚಂದ್ರಶೇಖರ್ ಸೇರಿದಂತೆ ವಿವಿಧ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್, ಸಿಬ್ಬಂದಿಗಳು ಸೇರಿದಂತೆ ಬೃಹತ್ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಅಜಯ್ ಸಿಂಗ್. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಶಾಪಿಂಗ್ ಉತ್ಸವ ಆಯೋಜನೆ. ಜುಲೈ 13ರಂದು ಕುರುಬ ಸಮಾಜದ ಪುರಸ್ಕಾರ ಸಮಾರಂಭ ಆಯೋಜನೆ. ಗುರುನಾಥ್ ಪೂಜಾರಿ ಸುದ್ದಿಗೋಷ್ಠಿ. ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.